ಒಂದು ಅಡ್ವರ್ಟೈಸ್ಮೆಂಟ್ ಥರ ಬರ್ತಾನೆ ಇತ್ತು ಯೂಟ್ಯೂಬಲ್ಲಿ. ಆವಾಗೇ ನಾನು ಕೃಷ್ಣ ಅವ್ರನ್ನ ಫೋನಲ್ಲಿ ಮೀಟ್ ಮಾಡಿದೆ. ಇದು ಹೊಸದು ಯಾವುದೋ ಬರ್ತಾಯಿದೆ ಅಂದರೆ ಹೊಸದೇನೋ ಕಲಿಬೇಕು ಅಂತ ನನ್ನಲ್ಲಿತ್ತು, ಹುಡುಕ್ತಾ ಇದ್ದೆ. ಹೊಸದು ಯಾವುದೋ ಬರ್ತಾ ಸಿಂಪಲ್ಲಾಗಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಆವಾಗ ಒಂದು ಹೊಸದು ಬಂದಾಗ ಸೇರ್ಕೋಬೇಕಂತ ಆಸೆ ಆಯಿತು. ಫಾಲೋಅಪ್ ಮಾಡ್ತಾಯಿದ್ದೆ. ಇನ್ನೂ ಕ್ಲಾಸ್ ಶುರುವಾಗಿಲ್ಲ ಅಂತ ಹೇಳ್ತಾಯಿದ್ರು. ಅದು ಯಾವಾಗ ಶುರುವಾಗುತ್ತೆ ಅಂತ ಕೇಳ್ಕೊಂಡೇ ಬರ್ತಾಯಿದ್ದೆ. ಫಿಕ್ಸ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಅದು ಸೆಪ್ಟೆಂಬರಿಂದ ಫಾಲೋಅಪ್ ಮಾಡಿದೆ ನಾನು ಸೇರಬೇಕು ಅಂತ. ಅದು ಅವಾಗಿಂದನೇ ಇಷ್ಟ ಆಯಿತು ಸೇರಬೇಕು ಅಂತ. ಭಾಳ ನನ್ನ ಮನದ ಆಸೆ. ಮತ್ತು ನನಗೊಂದು ಬಯಕೆ ಹೊಸದು ಅಂದರೆ ಏನಾದರೂ ಒಂದು ಇರುತ್ತೆ ವಿಷಯ ಅಂತ. ಆಮೇಲೆ ಲಾಸ್ಟಿಗೆ ಡಿಸೆಂಬರ್ ಕ್ಲಾಸ್ಗೆ ಮಾತಾಡಿದೆ. ನನಗೆ ಅವರು ಹೆಸರೆಲ್ಲ ಬರ್ಕೊಂಡ್ರು, ಫಸ್ಟ್ ಹೆಸರು ಮೇಡಮ್ ನಿಮ್ಮದು ಅಂತ. ನನಗೂ ಖುಷಿ ಆಯಿತು. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಬರೋಕ್ಕೆ ದುಡ್ಡೇ ಸಿಗ್ತಾಯಿಲ್ಲ. ನನ್ನೊಬ್ಬಳು ಬರೋಕ್ಕೇ ನನಗೆ ಆಗ್ತಾಯಿಲ್ಲ, ಅಷ್ಟೊಂದು ಅಡೆತಡೆಗಳು ಬಂತು. ಅದೇ ಸೇರಬೇಕಂತ ಅಭಿಲಾಷೆ ತುಂಬ. ನಾನೇ ಫಸ್ಟ್ ವಿಚಾರಣೆ ಮಾಡಿದ್ದು, ಶುರುವಾಗಿ ಮುಂಚೆನೇ ನಾನೇ. ಆದರೆ ನಾನೇ ಆಗಲಿಲ್ಲ. ಆದರೆ ನನ್ನ ಅಫರ್ಮೇಷನ್ ಗುರುಗಳು ಮಾತ್ರ ಫಾಲೋಅಪ್ ಮಾಡ್ತಾನೇ ಇದ್ದೆ. ನನ್ನೊಬ್ಬಳಿಗೆ ಫೀಸ್ ಕಟ್ಟಿ ಬರಬೇಕು ಅಂತ ಇಷ್ಟ. ನನಗೆ ಫೀಸ್ ಎಷ್ಟನ್ನಾಗಲಿ ಕಟ್ಟಬೇಕು ಅಂತ ಆಸೆ. ಯಾಕೆ ಗುರುಗಳು ಕೊಡಬೇಕು, ಗುರುಗಳು ಕೊಟ್ಟೇ ನಾವು ಬರಬೇಕು. ಯಾವಾಗೂ ಫ್ರೀಯಾಗಿ ಯಾವುದೋ ಕ್ಲಾಸ್ ನಾನು ಅಟೆಂಡೇ ಆಗೋದೇ ಇಲ್ಲ. ಯಾರನ್ನ ಫ್ರೀ ಇದೆ ಬನ್ನಿ ಅಂತ ಏನಾದರೂ ಹೇಳಿದ್ರೆ ಕಲಿಯೋವಂಥದ್ದು ನಾನು ಹೋಗೋದಿಲ್ಲ. ಫೀಸ್ ಕೊಟ್ಟೆ ಕಲಿಬೇಕು, ವ್ಯಾಲ್ಯೂ ಆಗುತ್ತೆ ಅಂತ ನನಗೆ ಮನಸ್ಸು. ಸರಿ, ನನಗೆ ಆಗಲಿಲ್ಲ, ಬರೋಕ್ಕಾಗಿಲ್ಲ. ಆದರೆ ಗುರುಗಳದ ಮೇಲೆ ಮಾತ್ರ ನನಗೆ ಮನಸ್ಸಿತ್ತು. ಅವ್ರದ್ದು ಮಾತ್ರ ಅಫರ್ಮೇಷನ್ ಒಂದು ಬಿಡ್ತಿಲ್ಲ. ರಾತ್ರಿ ಮಲ್ಕೊಳ್ಳೋವಾಗ ಕೂಡ ಯಾವುದನ್ನ ಒಂದು ಅಫರ್ಮೇಷನ್ ಹಾಕ್ಕೊಂಡು ಕೇಳ್ಕೊಂಡು ಮಲ್ಕೊತಿದ್ದೆ. ಎಲ್ಲ ಬಾಯ್ಪಾಠ ಆಯಿತು ಗುರುಗಳದ್ದು. ಮತ್ತು ಇಲ್ಲಿಗೆ ಬರೋಕ್ಕೆ ದಾರಿ ಸಿಕ್ಕಿಲ್ಲ. ಗುರು ದಾರಿ ಕೊಟ್ರೆ ಬರೋಕ್ಕಾಗೋದು. ಆದರೆ ಇಚ್ಛೆ ಇರಬೇಕು, ಗುರಿ ಇರಬೇಕು, ಬರಬೇಕು ಅಂತ. ಅದೇ ಥರ ಇವತ್ತು ಈ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ನನಗೆ ಗೊತ್ತಿಲ್ಲ, ಇದೇ ಅಫರ್ಮೇಷನ್ ಫಾಲೋಅಪ್ ಮಾಡೀನಿ. ನನಗೆ ಗೊತ್ತಿಲ್ಲದಂಗೆ ಅನ್ಎಕ್ಸ್ಪೆಕ್ಟೆಡ್ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ರಲ್ವ, ನನಗೆ ಈಸಿಯಾಗಿ ನನಗೆ ಮನಿ ಬರ್ತಾಯಿದೆ ಅನ್ನೋ ಒಂದು ಅಫರ್ಮೇಷನ್ ಅದನ್ನ ಕೇಳ್ತಾಯಿದ್ದೆ. ಅದ್ರ ಪ್ರಕಾರ ನನಗೆ ಭಾಳ ಈಸಿಯಾಗಿ ಅನ್ಎಕ್ಸ್ಪೆಕ್ಟೆಡಾಗಿ ನನ್ನ ಮಗಳು ಫೋನ್ ಮಾಡಿ, ನಮ್ಮ ದೊಡ್ಡ ಮಗಳು, ಅವಳಿಗೆ ಹೇಳ್ಬೇಕಂದ್ರೆ ಅವಳ ಹತ್ರ 0 ಇದೆ. ನನಗೆ 0 ಅಂದರೆ ನನ್ನ ಮಗಳು -0 ಥರ ಇದ್ಲು. ಅವಳನ್ನೆಲ್ಲಿ ಕರ್ಕೊಬರೋದು, ಅದ್ರದ್ದು ಯೋಚನೆನೇ ಇರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ನನ್ನ ಮಗಳು ನನಗೆ, ಅಮ್ಮ ನಾನು 1 ಲಕ್ಷ ಕೊಡ್ತೀನಿ, ಏನಾದರೂ ಒಂದು ಬಿಸ್ನೆಸ್ ಇನ್ವೆಸ್ಟ್ ಮಾಡೋದು. ಭಾಳ ಖುಷಿ ಆಗ್ಬಿಡ್ತಾವೆ. ಆವಾಗ ನಾನು ಇಮ್ಮಿಡಿಯೇಟ್ ನಾನು ಕೃಷ್ಣವ್ರಿಗೆ ಫೋನ್ ಮಾಡಿ, ನಾನು ಒಬ್ಬಳದೇ ಅಲ್ಲ, ನನ್ನ ಜೊತೇಲಿ ಒಬ್ಬರಿದ್ದರು. ಅವರು ನಮ್ಮ ಮಗಳ ಥರ, ನನ್ನ ಮಗಳ ಕ್ಲಾಸ್ಮೇಟೇ, ನಮ್ಮ ಮಗಳ ಥರನೇ ಅಷ್ಟೇ. ಅವಳು ಬರೋಕ್ಕೆ ಅಂಥ ಪರಿಸ್ಥಿತಿ ಇಲ್ಲ. ಯಾಕಂದರೆ ಅವ್ರ ಯಜಮಾನ್ರೆಲ್ಲ ಹಾಸ್ಪಿಟ್ಲಲ್ಲಿದ್ದರು. ಕರೆದು ಬರೋಲ್ಲ, ನನಗೆ ಗೊತ್ತು. ದುಡ್ಡು ಮಾತ್ರ ಅವಳದೇ. ಆ ಮಗಳ ಕ್ಲಾಸ್ಮೇಟ್ ಇದ್ರಲ್ಲ, ಅವರು ಸ್ವಲ್ಪ ಅದೇ ಥರ ತೊಂದರೆ ಇಲ್ಲಿದ್ದು. ಅವ್ರಿಗೂ ಫೀಸ್ ಕಟ್ಟಿ ನಾನು ಇಬ್ಬರು ಫೀಸು ನಾನು ಕಟ್ಕೊಂಡು ನಾನು ಇಲ್ಲಿ ಬಂದೆ. ಅವ್ರಿಗೂ ಕೂಡ ಅಷ್ಟು ಶಕ್ತಿ ನನಗೆ ಗುರುಗಳ ಆಶೀರ್ವಾದ. ನಾನು ಎಷ್ಟು ಅವ್ರ ಮೇಲೆ ನಂಬಿಕೆ ಇತ್ತು. ಅಫರ್ಮೇಷನಲ್ಲಿ ಅಷ್ಟು ಬಲ ಇದೆ, ನಂಬಿಕೆ ಇದೆ, ಗುರಿ ಇರಬೇಕು. ಅದೆಲ್ಲ ನಂಗೆ ಸಕ್ಸಸ್ ಆಯಿತು. ಸತತವಾಗಿ ಒಂದು 3 ಮಂತ್ಸಿಂದ ಫಾಲೋಅಪ್ ಮಾಡ್ತಾಯಿದ್ದೆ. ಇವಾಗ ಇಬ್ಬರು ಫೀಸ್ ಕೂಡ ಕಟ್ಟೋಷ್ಟು ಶಕ್ತಿ ಇದೆ. ಬಾಮ ದುಡ್ಡು ಇದೆ, ಪರವಾಗಿಲ್ಲ ಬಾ ಅಂತ ಕರ್ಕೊಂಡ್ಬಂದೆ. ನೆಕ್ಸ್ಟ್ ಮಂತು ನನ್ನ ಮಗಳು ಬರಬೇಕಂತ ಗುರುನ ಕೇಳ್ಕೊಳ್ತಾ ಇದ್ದೀನಿ. ಅವ್ರು ಸ್ವಲ್ಪ ಪ್ರಾಬ್ಲಮಲ್ಲಿದ್ದಾರೆ. ಅವರು ಸಲೀಸಾಗಿ ಬರಬೇಕು ನನ್ನ ಜೊತೆ ಈ ಕ್ಲಾಸ್ಗೆ ಅಂತ ನಾನು ಇಷ್ಟಪಡ್ತಾ ಇದ್ದೀನಿ. ಇದು ನನ್ನ ಅನುಭವ, ನನ್ನ ಮನಸ್ಸಿನ ಮಾತು. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಈ ಕ್ಲಾಸ್ಗೆ ಎಲ್ಲರಿಗೂ.